ಬೇರೆ ಕ್ರಿಕೆಟ್ IPL ಇರ್ಬೋದು ಅಥವಾ ನಮ್ಮ ಬಾಯ್ಸ್ ಟೀಮ್ ಆಡ್ತಾ ಇರೋದು ಇರ್ಬೋದು, ಇಂಡಿಯನ್ ಲೇಡೀಸ್ ಗರ್ಲ್ಸ್ ಟೀಮೇ ಆಡ್ತಾ ಇರೋದಿರ್ಬೋದು, ಸಖತ್ತು ಕ್ರೇಜ್ ಬರುತ್ತೆ ಆಡಿಯನ್ಸ್ ಇಂದ. ಆದ್ರೆ ಬ್ಲೈಂಡ್ ಅಂತ ಬಂದಾಗ ವಿಶ್ವಕಪ್ ಗೆದ್ರೂ ಕೂಡ ಜಾಸ್ತಿ ದಿನ ಆ ಕ್ರೇಜ್ ಉಳಿಲಿಲ್ಲ. ಅವರು ಸಹ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾರೆ, ನಾವು ಸಹ ಇಂಡಿಯಾ ರಿಪ್ರೆಸೆಂಟ್ ಮಾಡ್ತೀವಿ. ಈ ತರ ಏನಕ್ಕೆ ತಾರತಮ್ಯ? ಗೆದ್ದ ಮೇಲೆ ಗೌರ್ಮೆಂಟ್ ನಿಮ್ಮನ್ನ ಯಾವ ರೀತಿ ರೆಕಗ್ನೈಸ್ ಮಾಡ್ತು? ಗೆದ್ದ ಮೇಲೆ ನಮ್ಮ ಸಿದ್ದರಾಮಯ್ಯ ಸರ್ ನಮ್ಮನ್ನ ಗೆದ್ದ ಮೇಲೆ ಬಂದ ತಕ್ಷಣ, ನಾವು ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ನಮಗೆ ಫೆಲಿಸ್ಟೇಷನ್ ಮಾಡಿದ್ರು. ಮತ್ತೆ 3 ಜನ ನಮ್ಮ ಕರ್ನಾಟಕ ಪ್ಲೇಯರ್ಸ್ಗೆ 10 ಲ್ಯಾಕ್ ಮತ್ತೆ ಇನ್ನು ಕೊಟ್ಟಿಲ್ಲ. ನಾವೊಂದು ಫ್ಯಾಮಿಲಿ ನೋಡ್ಕೊಳ್ಳೋದಕ್ಕೆ ಗೌರ್ಮೆಂಟ್ ಜಾಬ್ ಸಹ ಅನೌನ್ಸ್ ಮಾಡಿದ್ದಾರೆ. ಅದು ಇಲ್ಲಿವರೆಗೂ ಸಹ ಏನು ಅಪ್ಡೇಟ್ ಬಂದಿಲ್ಲ ನಮಗೆ. ಇವಾಗ MP ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಇಮಿಡಿಯೇಟ್ಲಿ ಅವರಿಗೆ MP ಗೌರ್ಮೆಂಟು 25 ಲ್ಯಾಕ್ಸ್ ಅನೌನ್ಸ್ ಮಾಡಿಬಿಟ್ಟು ಗೌರ್ಮೆಂಟ್ ಜಾಬ್ ಅನೌನ್ಸ್ ಮಾಡಿದ್ರು, ಕೊಟ್ಟರು ಅವ್ರಿಗೆ ಅಲ್ಲೇನೆ. ಖಂಡಿತ ನೀವು ಕೊಟ್ಟೇ ಕೊಡ್ತೀರಂತ ನನಗೆ ಭರವಸೆ ಇದೆ ಸರ್. ಅದನ್ನ ಕೊಟ್ಟರೆ ನಮಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ, ಭರವಸೆ ಇದೆ ಸರ್. ಡೆಪ್ಯೂಟಿ CM ಪವನ್ ಕಲ್ಯಾಣ್ ಸರ್ ಹತ್ರ ಹೋದ್ವಿ ನಾವು. ದೀಪಿಕಾ ನಿನಗೆ ಏನು ಬೇಕು ಅಂತ ಕೇಳಿದ್ರು ಸರ್. ನನಗೇನು ಬೇಡ, ನಮ್ಮೂರಿಗೆ ರೋಡ್ ಇಲ್ಲ, ನಮ್ಮೂರಿಗೆ ರೋಡ್ ಬೇಕು ಸರ್ ಅಂತಂದೆ. ಇಮಿಡಿಯೇಟ್ಲಿ ಸಂಜೆ ಅಷ್ಟೊತ್ತಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಪ್ರತಿಯೊಂದು ರೇಷನ್ ಏನೇನು ಬೇಕೋ ನಮ್ಮ ಮನೆಗೆ ಕಳಿಸ್ಕೊಟ್ರು. ಎಷ್ಟು ಖುಷಿ ಆಯಿತು ಅಂತಂತಂದ್ರೆ, ಹಬ್ಬಾ ಈ ಥರ ಒಂದು ಲೀಡರ್ ಇದ್ದಾರಾ ಅನಿಸ್ತು ನನಗೆ. ಅದಾದಮೇಲೆ ಎಷ್ಟೋ ಜನ ಬಂದ್ಬಿಟ್ಟು ಕೈ ಮುಗಿತಾರೆ ನನಗೆ. ಇಷ್ಟು ಒಂದು ಒಳ್ಳೆ ಹೆಸರು ತಂದು ಕೊಟ್ಟಲ್ಲ ನಮ್ಮೂರಿಗೆ. ಬಂದು ನನ್ನ ಹತ್ರ ಹೇಳಿದ ತಕ್ಷಣ ಹಬ್ಬ ನನ್ನ ಜೀವನ ಸಾರ್ಥಕ ಅನಿಸುತ್ತೆ.